ಬಿಟ್ರಾ? ಲಾಸ್ಟ್ ಟೈಮ್ ನಾನು ಇವಿ ಬೈಕ್ ತಗೊಂಡಿದ್ದಲ್ಲ, ಈ ಸಲ ಮೈಲೇಜ್ ಒಳ್ಳೇದಿದೆ ಅಂದ್ಬಿಟ್ಟು ಇವಿ ಕಾರ್ ತಗೊಂಡಿದ್ದೀನಿ. ಹೇ ಚಂದನ್, ಮೊದಲು ಇವಿ ಬೈಕ್ ತಗೊಂಡ್ರಿ, ಈಗ ಇವಿ ಕಾರ್ ಕೂಡ ತಗೊಂಡ್ರಿ. ಆದ್ರೆ ಈ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ? ಹಾ, ಇನ್ಶೂರೆನ್ಸ್ ಮಾಮೂಲಿ ತಗೊಂಡಿದ್ದೀನಿ. ಈ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದ್ರೆ ಪಕ್ಕಾ ನಿಮ್ಗೆ ಲಾಸ್ ಆಗುತ್ತೆ. ಇದ್ಯಾವ ಇನ್ಶೂರೆನ್ಸ್? ನೀವು ನಿಮ್ ಗಾಡಿಗೆ ಬೇಸಿಕ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಓಕೆ. ಆದ್ರೆ ಇದು ಎಲೆಕ್ಟ್ರಿಕಲ್ ಸರ್ಜ್ ಪ್ರೊಟೆಕ್ಷನ್ ಅನ್ನೋದು ಎಕ್ಸ್ಟ್ರಾ ಕವರೇಜ್ ಆಗಿರುತ್ತೆ. ಇನ್ ಕೇಸ್ ಇದನ್ನ ನೀವು ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಅಂದ್ರೆ ನೀವು ಗಾಡಿನ ಚಾರ್ಜ್ ಹಾಕಬೇಕಾದ್ರೆ ಎಕ್ಸ್ಟ್ರಾ ಹೀಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ, ಅಥವಾ ನೀರ್ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ, ನೀವು ಏನ್ ಈ ಬೇಸಿಕ್ ಇನ್ಶೂರೆನ್ಸ್ ತಗೊಂಡಿರ್ತೀರಲ್ಲ ಅದರಲ್ಲಿ ಇದೆಲ್ಲ ಕವರ್ ಆಗಲ್ಲ. ಆದ್ರೆ ಎಲೆಕ್ಟ್ರಿಕಲ್ ಸರ್ಜ್ ಪ್ರೊಟೆಕ್ಷನ್ ಕವರ್ ಅನ್ನ ತಗೊಂಡ್ರಿ ಅಂತಂದ್ರೆ ಇದೆಲ್ಲ ಕವರ್ ಆಗಿರುತ್ತೆ. ಹೌದಾ? ಹಾಗಿದ್ರೆ ಫಸ್ಟ್ ನಾನು ಚೆಕ್ ಮಾಡ್ಕೋತೀನಿ ಇದು ಇದೆಯಾ ಇಲ್ವಾ ಅಂತ ನನ್ನ ಇನ್ಶೂರೆನ್ಸ್ ಅಲ್ಲಿ. ನೋಡಿದ್ರಲ್ವಾ, ನೆಕ್ಸ್ಟ್ ಟೈಮ್ ಇವಿ ಬೈಕ್ ಆಗಿರ್ಬೋದು, ಇವಿ ಕಾರನ್ನ ನೀವು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅನ್ನ ತಗೋತೀರಾ. ಆದ್ರೆ ಎಲೆಕ್ಟ್ರಿಕಲ್ ಸರ್ಜ್ ಪ್ರೊಟೆಕ್ಷನ್ ಇದೊಂದು ಆಡ್ ಆಗಿದ್ಯಾ, ಕವರ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ರಿನಿವಲ್ ಟೈಮ್ ಅಲ್ಲಿ ಅದನ್ನ ಆಡ್ ಆನ್ ಮಾಡ್ಕೊಳ್ಳಿ. ಬಾಸ್ ವಾಲಾ, ಬಿ ದ ಬಾಸ್.